ನನ್ನ ಹೆಸರು ಮೇಘನಾಥ್ ಅಂತ. ಆ್ಯಕ್ಚುಲಿ ಇದಕ್ಕಿಂತ ಪ್ರೀವಿಯಸ್ ಇನ್ಸಿಡೆಂಟ್ ಏನಾಗಿದೆ ಅಂದ್ರೆ, ಕೆಲವು ಕಡೆ ನಾವು CCTV ಹಾಕುವಾಗ ಕೇಬಲ್ ಮೂಲಕ ನಾವು ಮಾಡ್ತಾಯಿದ್ದೀವಿ, ಪ್ಲಸ್ ಇಂಟರ್ನೆಟ್ಟಿಂದ ಮಾಡ್ತಾಯಿದ್ದೀವಿ. ಹಂಗಾಗಿ ಏನಾಗಿದೆ ಅಂದರೆ, ಕೆಲವು ಟೈಮ್ಗಳು ಈ ಪವರ್ದು ಪ್ರಾಬ್ಲಮ್ ಪ್ಲಸ್ ಕೇಬಲ್ ಕಟ್ ಆಗೋದ್ರಿಂದ ನಮ್ಗೆ ಕಂಟಿನ್ಯೂಸ್ ಆಗಿ ಆ ಟ್ರಾನ್ಸ್ಮಿಷನ್ ಸಿಗ್ತಾ ಇರಲಿಲ್ಲ. ಹಂಗಾಗಿ ನಾವು ಏನು ಯೋಚನೆ ಮಾಡಿದ್ವಿ ಅಂದರೆ, ಇದನ್ನೇ ಬೇರೆ ರೀತಿಯಲ್ಲೇ ನಾವು ತೊಗೊಂಡು ಮಾಡೋಣ ಅಂದರೆ, ಇಂಟರ್ನೆಟ್ ಮೂಲಕ ಹೋಗುವಾಗ ಇಂಟರ್ನೆಟ್ ಒಂದು ಬ್ಯಾಂಡ್ವಿಡ್ತ್ ಪ್ರಾಬ್ಲಮ್ ಬರ್ತಾಯಿತ್ತು. ಪ್ಲಸ್ ಈ ಕಾಸ್ಟ್ ಜಾಸ್ತಿ. ಒಂದೊಂದು ಚಾನಲ್ ಕ್ಯಾಮ್ರಾಗೂ ಮಿನಿಮಮ್ ಅಂದ್ರಲ್ಲೂ 3,000-4,000 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಪರ್ ಮಂತ್. ಈಗ ನಾವು ಈ ಕಡೆ ಬಂದುಬಿಟ್ಟು ಒಂದು 20 ಲೊಕೇಶನ್ಗೆ ನಾವು ಹಾಕಿದ್ದೀವಿ. ಎಲ್ಲ ಹೈ ರೆಸಲ್ಯೂಷನ್ ಕ್ಯಾಮ್ರಾಗಳು, 4K ರೆಸಲ್ಯೂಷನ್ ಕ್ಯಾಮ್ರಾಸ್ ಪ್ಲಸ್ 8 ಮೆಗಾ ಪಿಕ್ಸೆಲ್ಸ್. ಹಾಗಾಗಿ ಇದು ರೆಸಲ್ಯೂಷನ್ ಜಾಸ್ತಿ ಇರೋದ್ರಿಂದ ಇನ್ನೂ ಬ್ಯಾಂಡ್ವಿಡ್ತ್ ಜಾಸ್ತಿ ಬೇಕಾಗತ್ತೆ. ಹಂಗಾಗಿ ಒಂದೊಂದು ಪೋಲ್ಗೂ ನಾವು 4,000 ರೂಪಾಯಿ ಅಂದ್ರಲ್ಲೂ 20 ಪೋಲ್ಗೆ 80,000 ರುಪೀಸ್ ಪರ್ ಮಂತ್ ಖರ್ಚಾಗುತ್ತೆ. ಸೊ ಪರ್ ಇಯರ್ ಬಂದುಬಿಟ್ಟು 80,000 ಅಂದ್ರಲ್ಲೂ ಆಲ್ಮೋಸ್ಟ್ ಲೈಕ್ 9 to 10 lakhs ರುಪೀಸ್ ಇಂಟರ್ನೆಟ್ಗೆ ಖರ್ಚು ಮಾಡಬೇಕಾಗತ್ತೆ. ಪ್ಲಸ್ ಕೆಲವು ಸಮಯದಲ್ಲಿ ಏನಾಗುತ್ತೆ ಅಂತ, ಇಂಟರ್ನೆಟ್ ಡೌನ್ ಆಗಿರುವಾಗ ನಮಗೆ ಇಲ್ಲಿ ಫ್ರೀಕ್ವೆನ್ಸಿ ಸಿಕ್ಕಲ್ಲ, ಪ್ಲಸ್ ರೆಕಾರ್ಡಿಂಗ್ ಆಗೋದಿಲ್ಲ. ಸೊ ಆ ಸಮಸ್ಯೆನ ನಾವು ಸರಿ ಮಾಡಬೇಕಂದ್ಬಿಟ್ಟು ಪ್ರೀ ಸ್ಪೆಕ್ಟ್ರಮ್ ಲೈಸೆನ್ಸ್ ಇರೋ ಡಿವೈಸ್ನ ಯೂಸ್ ಮಾಡಿ ವೈರ್ಲೆಸ್ ಮೂಲಕ ಆಗಿ ಇದನ್ನು ನಾವೇನು ಮಾಡಿದ್ವಿ ಅಂದರೆ ವೈರ್ಲೆಸ್ ಮೆಶ್ ಕ್ರಿಯೇಟ್ ಮಾಡಿದ್ದೀವಿ. ಇಟ್ ಈಸ್ ಕಾಲ್ಡ್ ಇಂಟ್ರಾನೆಟ್. ಇದಕ್ಕೆ ಯಾವುದು ISP ಪ್ರೊವೈಡರ್ ಬೇಕಾಗಿಲ್ಲ. ವಿತೌಟ್ ಎನಿ ISP ಪ್ರೊವೈಡರ್ ನಾವು ಇಲ್ಲಿಂದ ಸೆಟಪ್ ಮಾಡ್ಕೊಂಡು ಇದು ಒಂದು ಕಂಟ್ರೋಲ್ ರೂಮ್ ಥರ ಸೆಟ್ ಮಾಡಿ ಇಲ್ಲಿಂದ ಆಪ್ರೇಟ್ ಮಾಡ್ತಿದ್ದೀವಿ. ಇದು ಆ್ಯಕ್ಚುಲಾಗಿ ಸ್ಟೇಟ್ಲ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಈ ಥರ ಟೆಕ್ನಾಲಜಿ. ಸೊ ನಾವು ಏನು ಹೇಳಬೇಕಂದ್ರೆ, ಸ್ಮಾರ್ಟ್ ಸಿಟಿ ಅಂತ ಎಲ್ಲ ಕಡೆನೂ ಅವ್ರು ಮಾಡ್ತಾ ಇದ್ದಾರೆ. ನಾವು ಸ್ಮಾರ್ಟ್ ವಿಲೇಜ್ ಕಾನ್ಸೆಪ್ಟ್ಗೂ ಇದನ್ನು ಮಾಡ್ತಿದ್ವಿ. ಪ್ಲಸ್ ಇದರಲ್ಲಿ ಇನ್ನೊಂದು ಅನುಕೂಲ ಏನಂದರೆ, ಈ ಒಂದೇ ಕ್ಯಾಮ್ರಲ್ಲೇ ನಾವು ಟ್ರಾಫಿಕ್ ಪ್ಲಸ್ ಕ್ರೈಮ್ ಪ್ಲಸ್ ಒಂದು ಗಾರ್ಬೇಜ್. ಈಗ ಸಿಟಿ ಲೆವೆಲ್ಲೇ ಈಗ ಪ್ರಾಬ್ಲಮ್ ಏನಂದರೆ, ಗಾರ್ಬೇಜ್ ತುಂಬ ಇಶ್ಯೂ ಆಗ್ತಾಯಿದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಪಂಚಾಯತ್ ಅವ್ರು ಕೇಳ್ಕೊಳ್ಳುವಾಗ ನಾವೇನು ಮಾಡಿದ್ರಿಂದ ಕೆಲವು ಸ್ಪಾಟ್ಗಳು ಐಡೆಂಟಿಫೈ ಮಾಡಿ ಆ ಪರ್ಟಿಕ್ಯುಲರ್ ಸ್ಪಾಟ್ಲೇ ಆ ಗಾರ್ಬೇಜ್ ಬಿಸಾಕೋವ್ರನ್ನೇ ಇಲ್ಲಿಂದ ಮಾನಿಟ್ರ್ ಮಾಡ್ಕೊಂಡು ಅನೌನ್ಸ್ಮೆಂಟ್ ಮಾಡ್ತೀವಿ. ಆದರೂ ಕೇಳಿಲ್ಲ ಅಂದ್ರಲ್ಲಿ ಇಮಿಡಿಯೇಟ್ ಸ್ಪಾಟ್ ಸ್ಪೈನ್ ಮಾಡ್ತಾಯಿದ್ದೀವಿ. ಹಂಗಾಗಿ ಈ ಒಂದು ಕ್ಯಾಮ್ರಲ್ಲೇ 3 ಕೆಲಸ ನಡೀತಾ ಇದೆ. ಒಂದು ಟ್ರಾಫಿಕ್ದು, ಕ್ರೈಮ್ದು, ಪ್ಲಸ್ ಇನ್ನೊಂದು ಏನಂದರೆ ಈ ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀವಿ. ಹಾಗಾಗಿ ಈಗ ಆಲ್ರೆಡಿ ಇದು 1.5 ಮಂತಿಂದ ಈ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ಪಂಚಾಯತ್ ಅವರು ಆಲ್ಮೋಸ್ಟ್ 1,80,000 ರುಪೀಸ್ ಫೈನ್ಗಳು ಹಾಕಿದ್ದಾರೆ. ಈಗ ನೀವು ನೋಡ್ಬೋದು ತಿರುಮಶೆಟ್ಟಿ ಏರಿಯಲ್ಲ ಯಾವ ಕಡೆಯೂ ಕಸಗಳು ಇಲ್ಲ, ಈಗ ಕ್ಲಿಯರ್ ಆಗಿದೆ. 1.5 ಮಂತಿಂದ ಈ ಗಾಡಿ ಹೋಗುವಾಗ ಅದಕ್ಕೆ ಹಾಕ್ತಿದ್ದಾರೆ. ಸೊ ಹಂಗಾಗಿ ಈ ಕ್ಯಾಮ್ರಾ ಅಂದರೆ ತುಂಬ ಅನುಕೂಲ ಆಗಿದೆ. ಆಮೇಲೆ ಟ್ರಾಫಿಕ್ದು ನಮ್ಮದು ಕೊರ್ಲೂರು ಗೇಟ್, ರೈಲ್ವೆ ಗೇಟ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಅದನ್ನು ಹೆಂಗೆ ಸಾಲ್ವ್ ಮಾಡೋದನ್ನು ನೋಡಿದ್ರೆ, ಈಗ ಅಲ್ಲಿ ನಿಂತ್ಕೊಂಡು 10 ಪೊಲೀಸವ್ರು ನಿಂತ್ಕೊಂಡು ಮಾಡಿದ್ರಾಳು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನೀವು ನೋಡ್ಬೋದು ಇಲ್ಲಿಂದ ನಾವು ಏನು ಮಾಡ್ತಿದ್ದೀವಿ ಅಂದರೆ, 2 ಕಡೆನೂ ನಾವು ಕ್ಯಾಮ್ರಾಗಳು ಹಾಕಿದ್ದೀವಿ. ಒಂದು ಝೂಮ್ ಕ್ಯಾಮ್ರಾ ಇರ್ತದೆ, PTZ ಕ್ಯಾಮ್ರಾ ಪ್ಲಸ್ 3 ಫಿಕ್ಸ್ಡ್ ಕ್ಯಾಮ್ರಾಗಳಿರ್ತದೆ. ಅದರಿಂದ ಏನು ಮಾಡ್ತೀವಿ ಅಂದರೆ, ಇಲ್ಲಿಂದ ಮಾನಿಟರ್ ಮಾಡಿಕೊಂಡು PA ಸಿಸ್ಟಮ್ ನಾವು ಇದು ಜೊತೆಗೆ ಇಂಟಿಗ್ರೇಟ್ ಮಾಡಿದ್ದೀವಿ. ಅದನ್ನು ವೈರ್ಲೆಸ್ ಮೂಲಕ ವರ್ಕ್ ಆಗುತ್ತೆ. ಸೊ ಈಗ ಇಲ್ಲಿಂದ ನಾವು ಕಾಲ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಪಾಯಿಂಟಿಗೆ ಹೋಗುತ್ತೆ. ಒಂದೊಂದು ಪಾಯಿಂಟಿಗೆ ಒಂದು ಎಕ್ಸ್ಟೆನ್ಷನ್ ಕೊಟ್ಟಿರ್ತೀವಿ, 21, 30 ಅಂತ. ಸೊ ಆ 21, 30 ಯಾವುದು ನಾವು ಡೈಲ್ ಮಾಡ್ತೀವೋ ಅಲ್ಲಿಗೆ ಕಾಲ್ ಲ್ಯಾಂಡ್ ಆಗುತ್ತೆ. ಲೌಡ್ ಸ್ಪೀಕರ್ ಮೂಲಕ ಅಲ್ಲಿ ಸೌಂಡು ಕೇಳುತ್ತೆ. ಒಂದು 40 dB 100 dB ತಗ ನಾವು ವಾಲ್ಯೂಮ್ನ ಇನ್ಕ್ರೀಸ್ ಮಾಡಿಕೊಂಡು ಅದನ್ನು ನಾವು ಮಾಡ್ಬೋದು. ಹಾಗಾಗಿ ಏನಾಗುತ್ತೆ ಅಂದರೆ, ಪಬ್ಲಿಕ್ ಮುಂಚೆ ಮಾಡಿದ ಥರ ಡಬಲ್ ಲೈನ್ಲಿ ಯಾವುದು ಬರ್ತಾ ಇಲ್ಲ. ಎಲ್ಲರೂ ಟ್ರಾಫಿಕ್ ರೂಲ್ಸನ್ನ ಫಾಲೋ ಮಾಡ್ತಾರೆ. ಅಲ್ಲಿ ಒಂದು ಪೊಲೀಸವ್ರು ನಿಂತ್ಕೊಂಡಿಲ್ಲ, ಯಾವುದು ಹಾಕಿಲ್ಲ. ಸೊ ಆದರೆ ಒಂದು 10 ಪೊಲೀಸವ್ರು ಮಾಡೋ ಕೆಲಸನೇ ಈ ಕ್ಯಾಮ್ರಾಗಳು ಮಾಡ್ತಾ ಇರ್ತದೆ. ಪ್ಲಸ್ ಈ PA ಸಿಸ್ಟಮ್ ಮೂಲಕ ಇಲ್ಲಿಂದ ಅನೌನ್ಸ್ಮೆಂಟ್ ಹೋಗ್ತಾ ಇರ್ತದೆ. ಇಲ್ಲಿ ಬಂದುಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪೀಕ್ ಅವರ್ಸಲ್ಲೇ ನಮ್ಮ ಪೊಲೀಸವರು ಒಬ್ಬರು ಕೂತ್ಕೊಂಡು ಮಾನಿಟ್ರ್ ಮಾಡ್ತಾ ಇರ್ತಾರೆ. ಸೊ ಈಗ ಸುಮಾರು ನೀವು ಒಂದು ಸ್ಪಾಟ್ಲೆ 10 ಪೊಲೀಸ್ ಮಾಡಿಕೊಡೋಕ್ಕಿಂತ 10 ಜಾಗನ ನೀವು ಇಲ್ಲಿ ಕೂತ್ಕೊಂಡು ಒಂದು ಪೊಲೀಸವರು ಅದನ್ನು ಕಂಟ್ರೋಲ್ ಮಾಡ್ಬೋದು. ಪ್ಲಸ್ ಪ್ರತಿಯೊಂದು ಗಾಡಿ ವೈಲೆನ್ಸ್ ಮಾಡುವಾಗ ಅದನ್ನು ಕಂಪ್ಲೀಟ್ ಗಾಡಿ ನಂಬರ್ನ ನಾವು ಹಿಡಿದುಬಿಟ್ಟು ಅವ್ರನ್ನ ಇಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಫೈನ್ ಹಾಕ್ತಾಯಿದ್ವಿ. ಅದನ್ನು ಸುಮಾರು ಫೈನ್ಗಳು ಹಾಕಿದ್ದೀವಿ. ಹಂಗಾಗಿ ಟೈಮ್ ಸೇವ್ ಆಗುತ್ತೆ, ಪ್ಲಸ್ ಮ್ಯಾನ್ ಪವರ್ ಸೇವ್ ಆಗುತ್ತೆ. 3,000 ಕೇಸ್ಗಳಾಗಿದೆ ಆಲ್ರೆಡಿ. ನಾವು ಟೋಟಲಾಗಿ 21 ಲೊಕೇಶನ್ಗೆ ಪ್ಲ್ಯಾನ್ ಮಾಡಿದ್ದೀವಿ. 21 ಲೊಕೇಶನ್ ಇನ್ ಆ್ಯಂಡ್ ಔಟ್ ಆಫ್ ಜುಡಿಸ್ಟಿಕ್ ಏರಿಯಾ. ನಮ್ಮ ತಿರುಮಶೆಟ್ಟಿ ಪೊಲೀಸ್ ಸ್ಟೇಷನ್ ಎಲ್ಲಿಂದ ಇನ್ ಆ್ಯಂಡ್ ಔಟ್ ಇದೋ ಅಲ್ಲೆಲ್ಲ ಹಾಕಿದ್ದೀವಿ. ಪ್ಲಸ್ ಮಧ್ಯೆ ಎಲ್ಲಿ ಟ್ರಾಫಿಕ್ ಜಂಕ್ಷನ್ಗಳಿದೋ ಎಲ್ಲ ಸೇರಿ 21 ಲೊಕೇಶನ್ಗಳು. ಇದೆಲ್ಲ ಬಂದ್ಬಿಟ್ಟು ಟ್ರಾಫಿಕ್ ಪ್ಲಸ್ ಕ್ರೈಮ್ ಪ್ರಿವೆಂಟಿಂಗ್ ಏರಿಯಾಸ್.
ಸೊ ಇದರಿಂದ ಏನಾಗಿದೆ ಅಂದರೆ ಲಾಸ್ಟ್ ನ್ಯೂ ಇಯರ್ ದಿವಸ ಅಷ್ಟೇ ಲಾಸ್ಟ್ ಇಯರ್ ಏನಾಗಿದೆ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು. ಈ ಕ್ಯಾಮ್ರಾ ಹಾಕಿದ ಮೇಲೆ ಯಾವುದು ನ್ಯೂಸೆನ್ಸ್ ನಡೀತಾ ಇಲ್ಲ. ಈಗ ಸುಮಾರು ಕ್ರೈಮ್ ಕೇಸ್ಗಳೆಲ್ಲ ಕಂಟ್ರೋಲ್ ಆಗಿದೆ. ಒಂದು ಪೋಲ್ಗೆ ಬಂದುಬಿಟ್ಟು 3 ಬುಲೆಟ್ ಕ್ಯಾಮ್ರಾ ಇರ್ತದೆ, 1 PTZ ಕ್ಯಾಮ್ರಾ ಇರ್ತದೆ. ಸೊ 3 ಬುಲೆಟ್ ಕ್ಯಾಮ್ರಾಗಳು ನಿಮಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತದೆ. ಸಪೋಸ್ ನಮಗೆ ಅದನ್ನು ಕ್ಲೋಸಪ್ಲ ಹೋಗಿ ತೊಗೋಬೇಕಂದ್ರೆ 1 PTZನ ನಾವು ಯೂಸ್ ಮಾಡ್ತೀವಿ. ಇಮಿಡಿಯೇಟ್ ಆ ಸ್ಪಾಟ್ಗೆ ಹೋಗ್ಬಿಟ್ಟು ನಂಬರ್ ಆಗಿರಲಿ, ಫೇಸ್ ಆಗಿರಲಿ, ಏನೋ ಇರಲಿ, ಇಮಿಡಿಯೇಟಾಗಿ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ. ಸೊ ಅದು ಇಲ್ಲಿ 24 hours ರೆಕಾರ್ಡಿಂಗ್ ಇರ್ತದೆ. ನಮ್ಮೆಲ್ಲ ಈ 2 NVR ಸಿಸ್ಟಮ್ಲಿ ಬಂದುಬಿಟ್ಟು 1 month ರೆಕಾರ್ಡಿಂಗ್ ಇರ್ತದೆ. ಯಾವುದೇ ಕಾರಣಕ್ಕೆ ಯಾವುದೇ ಇನ್ಸಿಡೆಂಟ್ ಆದ್ರಲ್ಲೂ ಇಮಿಡಿಯೇಟ್ ಅದನ್ನು ಬಂದು ನಾವು ರಿಕವರಿ ಮಾಡ್ಕೋಬೋದು. ಟೋಟಲ್ ಒಂದೊಂದು ಪೋಲಿಗೆ 4 ಕ್ಯಾಮ್ರಾ ಅಂದ್ರೂ ಆ್ಯಕ್ಚುಲಿ 80 ಕ್ಯಾಮ್ರಾಸ್ ಪ್ಲಾನ್ ಮಾಡಿ 72 ಕ್ಯಾಮ್ರಾಸ್ ಈಗ ಕರೆಂಟ್ಲಿ ರನ್ನಿಂಗ್ಲಿದೆ. ಇನ್ನು 5 ಪೋಲ್ಸ್ ಇಂಪ್ಲಿಮೆಂಟ್ ಆಗಬೇಕು. ಎಷ್ಟು ಸಮೇತಲ್ಲಿ ಪಂಚಾಯತ್ ಫುಲ್ ಕವರ್ ಮಾಡಿದ್ವಿ. ಕೊರ್ಲೂರು ಮತ್ತು ಸಮೇತಲ್ಲಿ, ಟಿ ಕ್ರಾಸ್ ಜಂಕ್ಷನ್, ಮಲಸಂದ್ರ, ನಡುವತ್ತಿ ಇಷ್ಟೆಲ್ಲ ಕವರ್ ಆಗಿದೆ. ಹೌದು, ಸೌಖ್ಯ ರೋಡಲ್ಲೇ ಸೋಪನಿಗೆ ಅಪಾರ್ಟ್ಮೆಂಟ್ ಹತ್ರ, ಸಂಜೀವಿನಿ ಸೃಷ್ಟಿ ಹತ್ರ 2 ಕ್ಯಾಮ್ರಾ ಇದೆ. ವಾಟಿಗ ಮತ್ತು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇದೆ. ಸೊ ಇಲ್ಲಿ ಪೊಲೀಸ್ ಸ್ಟೇಷನ್ ಸರ್ಕಲ್, TS ಕ್ರಾಸ್ ಸರ್ಕಲ್, ಸಮೇತಲ್ಲಿ ಬ್ರಿಡ್ಜ್ ಹತ್ರ, ಮತ್ತು ಬಾದ್ನಸಲ್ಲಿ ಎಂಟ್ರಿ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟು, ಸಮೇತಲ್ಲಿ ಲೇಕ್ ಫ್ರಂಟು. ಅದಾಗಿದ ಮೇಲೆ ಇನ್ನೂ ಕೆಲವೊಂದು ಸ್ಕೂಲ್ ಏರಿಯಾಲೇ ಕೆಲವು ಆ್ಯಕ್ಟಿವಿಟೀಸ್ ನಡೀತಿದೆ ಅಂದ್ಬಿಟ್ಟು ಅದಕ್ಕೂ ನಾವು ಸ್ಕೂಲ್ ಒಳಗಡೆನೂ ಒಂದು ಹಾಕಿದ್ದೀವಿ. ಸೊ ದಟ್ ನೈಟ್ ಟೈಮ್ಸ್ ಬಂದ್ಬಿಟ್ಟು ಯಾರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಕೂಲಲ್ಲಿ ನಡಿಬಾರ್ದು ಅಂತ ಸಮೇತಲ್ಲಿ ಹೈಸ್ಕೂಲ್ ಹಾಕಿದ್ದೀವಿ. ಸರ್, ಒಂದು ಪಾಯಿಂಟಿಗೆ ನೀವು ಏನು ಮಾಡಿದ್ರೆ, ಬಿಕಾಸ್ ಇದೆಲ್ಲ ಹೈ ರೆಸೊಲ್ಯೂಷನ್ಸ್ ಕ್ಯಾಮ್ರಾಗಳು, ಇದೆಲ್ಲ ಬಂದ್ಬಿಟ್ಟು ಏನೇನಿದೆ ಸೋಲಾರ್ ಸಿಸ್ಟಮ್ ಇರ್ತದೆ ಒಂದು ಪೋಲ್ಡೆ, ಪ್ಲಸ್ UPS ಇರ್ತದೆ, ಆಮೇಲೆ PA ಸಿಸ್ಟಮ್ ಇರ್ತದೆ, IP ಫೋನ್ಗಳಿರ್ತದೆ, ಕ್ಯಾಮ್ರಾಗಳೆಲ್ಲ ಸೇರಿಸಿ ಒಂದು ಪೋಲಿಗೆ ಬಂದುಬಿಟ್ಟು ಮಿನಿಮಮ್ ಅಂದ್ರೆ ಅಲ್ಲೂ 8 lakhs rupees ಖರ್ಚಾಗುತ್ತೆ ಒಂದು ಪೋಲಿಗೆ. ಬಟ್ ಇದು ನಾವು ಏನು ಮಾಡ್ತೀವಿ ಅಂದರೆ, ಇದು ಸೆಲ್ಫ್ ಸಸ್ಟೈನಬಿಲಿಟಿ ಮಾಡೆಲ್ ಅಂತೀವಿ. ಬೇಸಿಕಲಿ ಏನಾಗುತ್ತೆ ಅಂದರೆ, ಈಗ ಪವರ್ದು ತುಂಬ ಪ್ರಾಬ್ಲಮ್ ಇದೆ. ಸೊ ಪವರ್ ಹೋದರೆ ಕೆಲವು ಕಡೆ ವರ್ಕ್ ಆಗೋಲ್ಲ. ಸೊ ಹಂಗಾಗಿ ಏನು ಮಾಡ್ತೀವಿ ಅಂದರೆ, ಸೋಲಾರ್ ಸಿಸ್ಟಮ್ ಹಾಕಿದ್ದೀವಿ. ಪ್ರಯಾರಿಟಿ ಸೋಲಾರಲ್ಲಿ ಹೋಗುತ್ತೆ. ಪ್ಲಸ್ ಸೋಲಾರ್ ಇಲ್ಲಾಂದರೆ ಇಮಿಡಿಯೇಟ್ಲಿ ಟೇಕ್ ಓವರ್ KEBಗೆ ಬರುತ್ತೆ. KEB ಪವರ್ಗೆ ಹೋಗುತ್ತೆ. KEB ಪವರು ಇಲ್ಲ, ಸೋಲಾರ್ ಇಲ್ಲಾಂದರೆ ಬ್ಯಾಟ್ರಿ ಬ್ಯಾಕಪ್ ನಮ್ಮ ಹತ್ರ ಒಂದು 8 hours ರನ್ನಿಂಗ್ ಇರ್ತದೆ. ಸೊ ಹಾಗಾಗಿ 24/7 ಯಾವುದೇ ಕಾರಣಕ್ಕೆ ಈ ಕ್ಯಾಮ್ರಾಗಳು ಸ್ಟಾಪ್ ಆಗೋ ಚಾನ್ಸಸ್ ಇಲ್ಲ. ಸಪೋಸ್ ಯಾವುದಾದ್ರು ಕ್ಯಾಮ್ರಾಗಳು ಸ್ಟಾಪ್ ಆಗಿರಲ್ಲ, ನಾವು ಇಲ್ಲಿಂದ ಮಾನಿಟರ್ ಮಾಡ್ತಾ ಇರ್ತೀವಿ. ಒಂದೊಂದು ಕ್ಯಾಮ್ರಾನು ಇಲ್ಲಿ ಕ್ಲೋಸಪ್ಲ ಮಾಡ್ತಿರ್ತೀವಿ. ಯಾವುದು ಬಂದಿಲ್ಲೋ ಇನ್ಸ್ಟೆಂಟ್ಲಿ ಹೋಗಿ ಅದನ್ನು ಚೆಕ್ ಮಾಡ್ತೀವಿ ಯಾವ ರೀಸನ್ಗೆ ಆಗಿದೆ ಅಂತ. ನಿಮಗೆ ಯಾವ ಥರ ಸಹಕಾರ ಕೊಟ್ಟರು ಸರ್? ಇಷ್ಟೆಲ್ಲ ತುಂಬ ಚೆನ್ನಾಗಿ ಮಾಡಿದರೆ, ಇನ್ಸ್ಪೆಕ್ಟರ್ ಆಗಿರ್ಬೋದು, ನಿಮ್ಮ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವರೆಲ್ಲ ಯಾವ ಥರ ಸಹಕಾರ? ಸರ್, ಇದು ಆ್ಯಕ್ಚುಲಾಗಿ ನಾನು ಈ ಥರ ಒಂದು ಮಾಡೆಲ್ ನಂದು ಓನ್ ಯೂಸ್ಗಾಗಿ ಕೆಲವು ಏರಿಯಾವೆಲ್ಲ ನಾವು ಲೇಔಟ್ಲ ಮಾಡಿದ್ದೀವಿ. ಇವರು ಸರ್ ವಿದ್ಯಾರಣ್ಯಪುರಲ್ಲ ಇರುವಾಗ ಅವರು ಸುಂದರ್ ಸರ್ ಅವರು ನನ್ನ ಭೇಟಿ ಮಾಡಿದ್ರು. ಈ ಥರ ಒಂದು ಆಪ್ಷನ್ ನಾನು ಮಾಡಬೇಕಂತ ನನ್ನ ಕನಸು. ಸೊ ಅದಂತ ಅವರು ಸುಮಾರು 3-4 ವರ್ಷದಿಂದ ನನ್ನ ಹಿಂದೆ ಇದ್ದು, ನನಗೆ ಟೈಮ್ ಇರಲಿಲ್ಲ. ಬಟ್ ಅವ್ರ ಅವಕಾಶ ಕೊಟ್ಟು ಬಂದು ಮಾಡಿದ್ವಿ. ಬಟ್ ಅವ್ರ ಥರ ಸಪೋರ್ಟ್, ಒಂಥರ ಇನೋವೇಟಿವ್ ಸೊಲ್ಯೂಷನ್ ಮಾಡಬೇಕಂತ ಫಸ್ಟ್ ಟೈಮ್ ನಾನು ನೋಡಿದ್ದೀನಿ. ಸೊ ಹಂಗಾಗಿ ಅವರು ಸ್ಟಾರ್ಟಪ್ ಮಾಡಿದ್ರು. ಇದು ಯಾವ ಕಾರಣಕ್ಕೆ ನಾವು ಮಾಡಲೇಬೇಕು ಇದನ್ನು. ಹಂಗಾಗಿ ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲಿ ಸುಮಾರು ಇದೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪ್ಲಸ್ ಇದು ಒಳ್ಳೆ ಸೊಲ್ಯೂಷನ್. ನಮ್ಮ ಹತ್ರನೂ ಒಂದು ಏನದು ಸಿಬ್ಬಂದಿಗಳು ತುಂಬ ಕಡಿಮೆ ಇರೋದ್ರಿಂದ, ಏರಿಯಾ ಜಾಸ್ತಿ ಇರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನು ಇದು ಒಂದು ಟೆಕ್ನಾಲಜಿ ಇಟ್ಕೊಂಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವರು ಇನಿಷಿಯೇಟಿವ್ ಮಾಡಿದರು. ಸೊ ಹಂಗಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸ್ಲೋಲಿ ಪಂಚಾಯತ್ ಅವರು ಬಂದು ಅವ್ರು ಕೈ ಕೊಟ್ಟರು, ನಾವು ಸೇರ್ಕೊಳ್ತೀವಿ ಜೊತೆಗೆ, ಇದನ್ನು ಸೇರ್ಕೊಂಡು ಮಾಡೋಣ ಅಂತ. ಸೊನ್ನಪ್ಪ ಅವರು ಮತ್ತು ಪಂಚಾಯತ್ ಆಫೀಸರ್ PDO ಮತ್ತು ಕಾಂತಿರಾಜ್ ಅವರು, ಇವರೆಲ್ಲ ಸುಮಾರು ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಪ್ಲಸ್ ಆಮೇಲೆ ಇದು ಹೆಂಗಾಗಿದೆ ಅಂದರೆ, ಅವ್ರ ಫಂಡಿಂಗ್ ಮತ್ತು ಕೆಲವು ಸೋಷಿಯಲ್ ಫಂಡಿಂಗ್ 2 ಸೇರಿಕೊಂಡು ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಪಂಚಾಯತ್ ಅವ್ರದ್ದು ಸುಮಾರು ಇನ್ವಾಲ್ವ್ಮೆಂಟ್ ಇದಿಲ್ಲ, ಅವ್ರದ್ದು ಫಂಡಿಂಗ್ ಇಲ್ಲ. ಸೊ ಹಂಗಾಗಿ ಏನಾಗಿದೆ, ಇದೇ ಥರ ಸೇಮ್ ಕಂಟ್ರೋಲ್ ರೂಮ್ ಅವ್ರಿಗೂ ಒಂದು ನಾವು ಮಾಡಿದ್ದೀವಿ. ಸೇಮ್ ಕ್ಯಾಮ್ರಾನ ಶೇರಿಂಗ್ ಮಾಡ್ತೀವಿ. ಸೊ ಅಲ್ಲಿನೂ ಒಂದು ಸಿಬ್ಬಂದಿ ಕೂತಿರ್ತಾರೆ. ಅವರು ಬೆಳಗ್ಗಿಂದ ಸಾಯಂಕಾಲ ತನಕ ಈ ಕಸಗಳು ಹಾಕೋದು ಹೋಗೋರೆಲ್ಲ ಮಾನಿಟ್ರ್ ಮಾಡಿಕೊಂಡು, ಸೊ ಯಾರು ಕಸ ಹಾಕೋರಾದ್ರೆ ಇಮಿಡಿಯೇಟಾಗಿ ಹಿಡ್ಕೊಂಬರ್ತಾರೆ, ಬಂದು ಪೆನಾಲ್ಟಿ ಹಾಕ್ತಾರೆ.